ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಕ್ಷತ್ರ ನಾಡಿ ಕಾರ್ಯಕ್ರಮ ಇದು ಜ್ಯೋತಿಷ್ಯ ಕಾರ್ಯಕ್ರಮ, ಆದರೆ ಬಹಳ ವಿಭಿನ್ನವಾದಂತಹ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು. ನಿಮ್ಮ ಭವಿಷ್ಯವನ್ನು ವೈಜ್ಞಾನಿಕ ಆಧಾರದ ಮೇಲೆ ಗುರೂಜಿಯವರು ನುಡಿತಾರೆ. ಸೊ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವುಗಳು ಕೂಡ ಕರೆಗಳನ್ನು ಮಾಡಬಹುದು, ನೇರವಾಗಿ ಗುರೂಜಿಯೊಟ್ಟಿಗೆ ಮಾತಾಡ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ, ಡೌಟ್ ಇದೆ ಅನ್ನೋಂಥವ್ರಿಗೆ ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ಗುರೂಜಿಯವರು ಒಂದು ವಿಶೇಷವಾದಂಥ ವಿಚಾರದ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಗಣಕೂಟಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಅಂದರೆ ಮದುವೆ ಅಂದರೆ ಮ್ಯಾಚಿಂಗ್ ಅಂತ ನಾವು ಏನು ಕೇಳ್ತೀವಿ, ಮ್ಯಾರೇಜ್ ಮ್ಯಾಚಿಂಗ್ ಅಂತ ಏನು ಕೇಳ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಗಣಕೂಟಗಳನ್ನು ನೋಡ್ತಾರೆ. ಸೊ ಗಣಕೂಟಗಳು ವೈಜ್ಞಾನಿಕ ಹಿನ್ನೆಲೆ ಏನಿದೆ, ಸೈಂಟಿಫಿಕ್ ಆಗಿ ಅದನ್ನು ಹೇಗೆ ಪ್ರೂವ್ ಮಾಡ್ಬೋದು ಅನ್ನೋದರ ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಷನ್ನ ನಿನ್ನೆಯ ಸಂಚಿಕೆಯಲ್ಲಿ ಗುರೂಜಿಯವರು ನೀಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಅದೇ ವಿಚಾರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನೀಡ್ತಾರೆ. ಸೊ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಒಂದು ವಿಚಾರದ ಬಗ್ಗೆ ನಾವು ತಿಳುವಳಿಕೆಯನ್ನು ನೀಡ್ತಾ ಇದ್ದೀವಿ. ಗಣಕೂಟಗಳ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದೀವಿ. ಗಣಕೂಟಗಳು ಅಂದರೆ ಏನು? ಸೊ ಮದುವೆ ವಿಚಾರ ಅಂತ ಬಂದಾಗ ಗಣಕೂಟಗಳನ್ನು ಯಾಕೆ ನೋಡ್ತಾರೆ, ಹೇಗೆ ನೋಡಬೇಕು, ಇದಕ್ಕೆ ಆದಂಥ ಕ್ರಮಗಳಿದೆಯಾ? ಇದು ನಿಜವಾಗ್ಲೂ ಸತ್ಯನಾ? ಗಣಕೂಟಗಳಲ್ಲಿ ಸರಿಯಾದಂಥ ಸಂಖ್ಯೆಗಳು ಅಂತ ಬಂದರೆ ಗಂಡ ಹೆಂಡತಿ ಚೆನ್ನಾಗಿರ್ತಾರ, ಒಳ್ಳೆ ಲೈಫ್ನ ಲೀಡ್ ಮಾಡಬಹುದಾ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತಾ? ಸೊ ಕೆಲವೊಮ್ಮೆ ಇದಕ್ಕೆ ಏನು ಅಂತ ಹೇಳಿದ್ರೆ ಲವ್ ಮ್ಯಾರೇಜಸ್ ಅಂತ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಗಣಕೂಟಗಳನ್ನು ನೋಡೋದೇ ಇಲ್ಲ. ಎಷ್ಟೋ ಮ್ಯಾರೇಜು ಸಕ್ಸಸ್ ಆಗಿದೆ. ಸೊ ಶಾಸ್ತ್ರಗಳನ್ನೆಲ್ಲ ನೋಡಿ ಮದುವೆ ಆಗಿರೋರು ಡಿವೋರ್ಸ್ ಆಗಿರುವಂಥ ಎಷ್ಟೋ ಉದಾಹರಣೆಗಳು ಇದೆ. ಹಾಗಿದ್ರೆ ನಿಜಕ್ಕೂ ಈ ಗಣಕೂಟಗಳು ವರ್ಕ್ ಆಗುತ್ತಾ ಜಾತಕದಲ್ಲಿ? ಗುರುಗಳೇ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಭಾಳ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಗಣಕೂಟಗಳು ನೋಡಿ ಕೂಡ ಡಿವೋರ್ಸ್ಗಳಾಗಿದೆ ಅಂತ. ಅದಕ್ಕೆ ಪೂರಕವಾಗಿ ಒಂದು ವಿಚಾರ, ಎಲ್ಲ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು, ಅವರು ಅರ್ಚಕರಾಗಿರ್ಬೋದು ಅಥವಾ ಪಂಚಾಂಗ ಇಟ್ಕೊಂಡವ್ರವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೆದರಿಕೆ ಸ್ಟಾರ್ಟ್ ಆಗಿದೆ. ಇದು ಪಕ್ಕಾ ಹೆದರಿಕೆ. 36 ಗುಣ ಬಂದರೂ ಕೂಡ ಅಲ್ಲೇನೋ ನ್ಯೂನ್ಯತೆ ಹುಡುಕ್ತಾರೆ, ಏನಾದರೂ ಒಂದು ನ್ಯೂನ್ಯತೆ ಹುಡುಕ್ತಾರೆ. ಯಾಕೆ ಅಂತಂದರೆ ಅಲ್ಲಿ 36 ಬಂದರೂ ಕೂಡ ಏನಾದ್ರು ನಾಳೆ ಏನಾದ್ರು ಡಿವೋರ್ಸ್ ಆದರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ವಾಪಸ್ ಅವ್ರನ್ನೇ ಹೋಗಿ ಕೇಳ್ತಾರೆ, ಏನಪ್ಪ ಇದು ಚೆನ್ನಾಗಿದೆ ಅಂತ ಹೇಳಿದ್ರಿ, ಈ ರೀತಿ ಆಗಿರ್ತಕ್ಕಂಥ ಒಂದು ವಿಚಾರ ಅಂತ ಬಂದಾಗ ಅಲ್ಲಿ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಭಯ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಅಲ್ಲಿ ಅವರು ನೆಕ್ಸ್ಟ್ ಟೈಮಿಂದ ದೋಷ ಹುಡ್ಕೋಕ್ಕೆ ಹೋಗ್ಬಿಡ್ತಾರೆ. ಒಂದು ಅವ್ರಿಗೆಲ್ಲ ಒಂದು ತಿಳ್ಕೊಳ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಈ ಕಾಂಪೌಂಡರ್ಗಳಂತೀವೋ ಜ್ಯೋತಿಷ್ಯ ಅಂತೀವೋ, ದಶಾ ಮೇಲೆ ನಿಂತಿರೋದೆಲ್ಲನೂ. ಇಫ್ ದಶಾ ಎಲ್ಲಿವರೆಗೂ ಟೈಮ್ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಚೆನ್ನಾಗಿ ಟೈಮ್ ಓಡುತ್ತೆ ಅಂತಾರಲ್ಲ, ಅದೇ ಇದು. ಎಲ್ಲಿವರೆಗೂ ಕೆಟ್ಟ ಟೈಮ್ ಇರುತ್ತೋ ಅಲ್ಲಿವರೆಗೂ ಕೆಟ್ಟ ಟೈಮ್. ಎಲ್ಲಿವರೆಗೂ ಪಬ್ಲಿಕ್ ಇದನ್ನು ಅರ್ಥ ಮಾಡ್ಕೊಳ್ಳಲ್ವೋ ಮೋಸ ಹೋಗ್ತಾ ಇರ್ತೀರಾ, ಮತ್ತು ಜ್ಯೋತಿಷ್ಯರನ್ನ ಬೈತೀರಾ. ಈ ಟ್ರೋಲ್ಗಳೆಲ್ಲ ಮಾಡ್ತಾರಲ್ಲ ಜ್ಯೋತಿಷಿಗಳನ್ನ, ಇರೋ ಬರೋರ್ನೆಲ್ಲ ಟ್ರೋಲ್ ಮಾಡಿದ್ದಾರೆ. ಮೊನ್ನೆನೂ ಟ್ರೋಲು, ಇವತ್ತು ಟ್ರೋಲು, ನಾಳೆನೂ ಟ್ರೋಲು. ಪಾಪಿಗಳು ಅಥವಾ ಪಾಪದವರು, ಎರಡು ಪಾಪಿಗಳು ಮತ್ತು ಪಾಪದವರು. ಯಾಕೆಂದರೆ ಕೆಟ್ಟದ್ದು ಹೇಳಿದೆಲ್ಲ ಪಾಪಿಗಳು, ನಾವು ಪಾಪ ಏನೋ ಹೇಳ್ಕೊಂಡು ನಾವು ಪಾಪ ಇರ್ತಕ್ಕಂಥವ್ರು. ಪಾಪಿಗಳು ಮತ್ತು ಪಾಪ ಇಬ್ಬರು ಟ್ರೋಲ್ ಆಗ್ತಾ ಇದ್ದಾರೆ. ಸೊ ಹೈಯೆಸ್ಟ್ ಅದೊಂದು ಮತ್ತು ಈಸಿ ಸಬ್ಜೆಕ್ಟ್ ಆಗ್ಬಿಟ್ಟಿದೆ. ಇದೇ ಏನಾದ್ರು ಬೇರೆ ಕಂಟ್ರಿಲಿ ಏನಾರು ಆಗ್ಬಿಟ್ಟಿದ್ರೆ ಅವ್ರಿಗೆ ಅಷ್ಟೇ ಕಳಿಸ್ಬಿಡೋರು. ನಮ್ಮಲ್ಲಿ ಯಾರಿಗೆ ಏನು ಬೈದ್ರು ಯಾರು ಕೇರ್ ಮಾಡಲ್ಲ. ಸೊ ಒಂಥರ ತುಚ್ಛವಾಗಿ ನೋಡ್ತಕ್ಕಂಥ ಒಂದು ವಿಚಾರ. ಗಣಕೂಟ ಅಂತ ಬಂದಾಗ 36 ಪಾಯಿಂಟ್ ಅಂತ ಹೇಳಿದೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಗಣಗಳು ಅಂದಾಗ ರಾಕ್ಷಸ ಗಣ, ದೇವಗಣ, ಮನುಷ್ಯಗಣ ಅಂತ. ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಅದು ಸಮಯದ ಅಭಾವದಿಂದ ಬಿಟ್ಟಿದ್ದೆ. ಭಾಳ ಹಿಂದೆ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಇರಲಿಲ್ಲ. ಯಾವುದು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಇರಲಿಲ್ಲ. ರೆಕಾರ್ಡೇ ಮಾಡ್ಕೋತಾ ಇರಲಿಲ್ಲ. ಹುಟ್ಟಿದ ಟೈಮ್ ಏನು ಅಂತಂದರೆ ಅದು ಯಾವುದೋ ಕೋಳಿ ಕೂಗಿತ್ತು ಅಂತಾರೆ ಆಗಿನ ಕಾಲದಲ್ಲಿ. ಇಲ್ಲ ಊರ ಜಾತ್ರೆ ನಡೆದಾಗ ಒಂದು ವಾರದ ಹಿಂದೆ ಅಂತಾರೆ. ಆಮೇಲೆ ನಿಮ್ಮ ಮಾವ ಊರಿಗೆ ಬಂದಿದ್ರು ಆ ಟೈಮಲ್ಲಿ ಅಂತಾರೆ. ಆಮೇಲೆ ನಿಮ್ಮ ಚಿಕ್ಕಪ್ಪ ಎಲ್ಲೋ ಮಿಲ್ಟ್ರಿಗೆ ಹೋಗಿದ್ದ ಆ ಟೈಮಲ್ಲಿ ಅಂತ ಹೇಳ್ತಾರೆ. ಭಾಳಷ್ಟು ಅವ್ರ ಮನೇಲಿ ನಡೆದಿರ್ತಕ್ಕಂಥ ಘಟನೆಗಳು ಹೇಳ್ತಾರೆ. ಅದು ಡೇ ಟು ಟೈಮು ಗೊತ್ತಿರಲ್ಲ. ಅಂಥ ಸಂದರ್ಭದಲ್ಲಿ ಏನು ಅಂತಂದರೆ ಏನಾದ್ರು ಒಂದು ಮ್ಯಾಚಿಂಗ್ ಮಾಡಬೇಕು ಅಂತ ಹೇಳಿ
ಒಂದು 100 20% ಮ್ಯಾಚ್ ಆಗ್ತಕ್ಕಂಥ ಒಂದು ವಿಚಾರನ ತಗೊಂಬಂದರು. ಸೊ 27 ನಕ್ಷತ್ರ ಇದೆ, ಅದನ್ನು ಡಿವೈಡೆಡ್ ಬೈ 3 ಮಾಡಿದ್ರು. 27 ನಕ್ಷತ್ರ ಡಿವೈಡೆಡ್ ಬೈ 3, 999 ಬಂತು. 9 3 is 27. 9ನ ಮನುಷ್ಯಗಣ, ನೆಕ್ಸ್ಟ್ ನಕ್ಷತ್ರ 9ನ ರಾಕ್ಷಸಗಣ, ನೆಕ್ಸ್ಟ್ 9ನ ದೇವಗಣ. ಇರತ್ತ ದೇವಗಣ, ಮನುಷ್ಯಗಣ, ರಾಕ್ಷಸಗಣ. 9 3 is 27. 9 ನಕ್ಷತ್ರ. ಸೊ ಇಲ್ಲಿ ನಕ್ಷತ್ರ ಹಾಕಿರೋ ರೀಸನ್ ಏನಕ್ಕೆ ಮಾಡೋದು ಅಂತಂದ್ರೆ ಅವರ ಯಾವ ರೀತಿ ಅವರು ಕಷ್ಟಪಡ್ತಾರೆ ಅನ್ನೋದ ಮೇಲೆ ಬರ್ದಿರೋದು. ಸೋಂಬೇರಿಗಳನ್ನೆಲ್ಲ 9 ನಕ್ಷತ್ರ ಮಾಡಿದ್ರು, ಅದು ದೇವಗಣ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ, ಕಷ್ಟಪಡ್ತಾರೆ, ಬೆಳಿಗ್ಗೆ ಎದೊಳ್ತಾರೆ, ಅದಿಡ್ತಾರೆ ಇದಿಡ್ತಾರೆ, ಅವ್ರನ್ನೆಲ್ಲ ರಾಕ್ಷಸಗಣ 9 ನಕ್ಷತ್ರ ಮಾಡಿದ್ರು. ಇವೆರಡು ಮಧ್ಯದಲ್ಲಿರ್ತಕ್ಕಂಥ ತ್ರಿಶಂಕು ಸ್ಥಿತಿಲಿರ್ತಕ್ಕಂಥವ್ರನ್ನ 9 ಜನನ 9 ನಕ್ಷತ್ರಗಳನ್ನ ಮನುಷ್ಯಗಣ ಮಾಡಿದ್ರು. ಇದನ್ನ ತಿಳ್ಕೊಳ್ಳದೆಲೆ ಈ ಮನೆಯಲ್ಲಿರ್ತಕ್ಕಂಥ ಕೆಲವರು ಈ ಗಂಡು ಮಕ್ಕಳನ್ನ ಎತ್ಬಿಟ್ಟಿರ್ತಾರಲ್ಲ, ಆ ತಾಯಂದಿರು ಅವರೇ ರಾಕ್ಷಸಿ, ಆಯಮ್ಮನೇ ರಾಕ್ಷಸಿ, ಬರೋ ಸೊಸೆ ರಾಕ್ಷಸಗಣ. ಅಂದ್ರೆ ಈ ಅಮ್ಮ ಬೇರೆ ಏನೋ ಇರ್ತದೆ, ರಾಕ್ಷಸತನ ಬರೋದೇ ದೇವಗಣದಲ್ಲಿ. ಯಾಕಂದ್ರೆ ಸೋಂಬೇರಿ ಇದ್ದಾಗ ಅದನ್ನ ಡಿಫೆಂಡ್ ಮಾಡ್ಕೋತೀವಲ್ಲ, ಆ ಥರ. ರಾಕ್ಷಸ ಗಣದವ್ರು ತುಂಬಾ ಜನ ಸಾಫ್ಟ್ ಆಗೇ ಇರ್ತಾರೆ, ವರ್ಕಿಂಗ್ ಹಾರ್ಡ್ ಇರ್ತಕ್ಕಂಥದ್ದು. ಆ ವರ್ಕಿಂಗ್ ಹಾರ್ಡ್ ಇರ್ತಕ್ಕಂಥದ್ದೇ ಬಹಳ ಇಂಪಾರ್ಟೆಂಟು. ಸೊ ಒಂದು ತಿಳ್ಕೊಳ್ಳಿ, ಇಂದಿನ ಕಾಲದಲ್ಲಿ ಕೆಲಸದ ವಿಚಾರವಾಗಿ ಕೃಷಿ ಪ್ರಧಾನ ದೇಶ ಆಗಿತ್ತು ನಮ್ದು, ಈಗಲೂ ಆಗಿದೆ. ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಕೆಲವು ಆಳು ಕಾಳುಗಳು ಅಂತ ತಗೊಳ್ಳೋರು ಬಂದಿಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ಮನೆಯ ಒಂದು ಮದುವೆ ಆಗಿ ಕರ್ಕೊಂಡ್ಬರ್ತಕ್ಕಂಥವಳು ಸುಮ್ಮನೆ ರಾಣಿ ಥರ ಕುತ್ಕೊಳಕ್ಕೆ, ಎಷ್ಟೊಂದು ನಾವು ಪಿಕ್ಚರಲ್ಲಿ ನೋಡಿದ್ವಿ. ಯಾರನ್ನೋ ಮದುವೆ ಮಾಡ್ಕೊಂಡ್ಬರ್ತಾಳೆ, ಅವಳು ರಾಣಿ ಥರ ಕುತ್ಕೊಂಡ್ಬಿಡ್ತಾಳೆ, ಕೆಲಸ ಮಾಡಲ್ಲ, ಎಂಥವ್ರು ಕಟ್ಕೊಂಡ್ಬಂದಿದ್ಯೋ ಅಂತೆಲ್ಲ ಹೇಳೋದು. ಇದನ್ನೆಲ್ಲ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಯಾವ ನಕ್ಷತ್ರದ ಯಾವ ಥರ ಬಿಹೇವ್ ಮಾಡ್ತಾರೆ ಮೈಂಡ್ ಸೆಟ್ ಅಂತ. ಆ ಒಂದು ವಿಚಾರದಲ್ಲಿ ಸೈಂಟಿಫಿಕ್ ಆಗಿ ಕೊಟ್ಟಿದ್ದಾರೆ. ನಮ್ಮವರು ರಾಕ್ಷಸ ಅಂತಂದ್ರೆ ಅವನು ಕೊಲೆ ಮಾಡ್ತಾರೇನೋ ಮೈಂಡಲ್ಲಿ, ತುಂಬಾ ಜೋರೇನೋ, ಬಾಯಿ ಜಾಸ್ತಿ ಏನೋ. ಅಯ್ಯೋ, ದೇವಗಣದವ್ರಿಗೂ ಬಾಯಿ ಇದೆ, ಮನುಷ್ಯ ಗಣದವ್ರಿಗೂ ಬಾಯಿ ಇದೆ. ಎಷ್ಟೋ ಜನ ರಾಕ್ಷಸ ಗಣದವ್ರಿಗೆ ಬಾಯೇ ಇಲ್ಲ ಪಾಪ. ರಾಕ್ಷಸ ಗಣದವ್ರಿಗೆ ಬಾಯೇ ಇಲ್ಲ. ಇದೆಲ್ಲ ಯಾರು ಮಾಡಿರೋದು? ನಮ್ಮೆಲ್ಲ ಕಾಂಪೌಂಡ್ರುಗಳು. ಆ ಕಾಂಪೌಂಡ್ರನ್ನ ಹತ್ರ ಹೋಗ್ಬೇಡಿ, 50 ರೂಪಾಯಿ 100 ರೂಪಾಯಿಗೆಲ್ಲ ನಿಮ್ಮ ಮಾನ ಹರಾಜು ಮಾಡಿಬಿಡ್ತಾರೆ ಅವರು. ಪಕ್ಕ ನಾನು ಹೇಳ್ತೀನಿ. ಮೊನ್ನೆ ಯಾರೋ ಟಿವಿಲೇ ಯಾರ ಹತ್ರ ಹೋಗಿದ್ದು 1 ಲಕ್ಷ ಕೇಳಿದೆ, ಅಲ್ಲೇ ಅರ್ಥ ಆಗಲ್ವಾ 1 ಲಕ್ಷ. ಇವತ್ತು ಎಷ್ಟೋ ಜನ 1 ಲಕ್ಷದಲ್ಲಿ ಎಷ್ಟೋ ಜನ ನಮ್ದು ಡಾಕ್ಟರೇಟ್ ಮುಗಿಸ್ಬಿಡ್ಬೋದು. 1 ಲಕ್ಷ ಇದ್ರೆ 1 ಲಕ್ಷ ಏನಾರು ಇದ್ರೆ ನಮ್ಮ ಕ್ಲಾಸಸ್ ಎಲ್ಲ ವಾಸ್ತು ಮತ್ತೆ ನಮ್ಮ ನಕ್ಷತ್ರನಾಡಿ ಎಲ್ಲನೂ ಮುಗಿಸ್ಬಿಡ್ಬೋದು, ಎಲ್ಲ ಪ್ರತಿಯೊಂದು ಮುಗಿಸ್ಬಿಡ್ಬೋದು. ಅದೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಗಣಗಳಲ್ಲಿ ಬಂದಾಗ ಒಂದು ಮಾತು ಹೇಳ್ತೀನಿ. ಗಣಗಳು ಬಂದಾಗ ನೀವು ಮ್ಯಾಚ್ ಮಾಡಿದಾಗ ಈ ಸೋಂಬೇರಿಗಳಿಗೆ ಸೋಂಬೇರಿ ಮಾಡಿದ್ರೆ ಕ್ಲಿಕ್ ಆಗಲ್ಲ, ಅದಕ್ಕೆ ವಿರುದ್ಧನೇ ಮಾಡಬೇಕು ಅಂತ ಹೇಳೋದು. ಈ ರಾಕ್ಷಸರಿಗೆ ರಾಕ್ಷಸರ ಮಾಡ್ತಾ ಇದ್ದು ಅಂತಂದ್ರೆ ಅಲ್ಲಿ ಬಾಂಧವ್ಯ ಇರಲ್ಲ, ಎಮೋಷನ್ಸ್ ಇರಲ್ಲ. ಇದನ್ನ ಯಾವ ಥರ ತಗೊಳ್ತೀವಿ ಅಂತಂದ್ರೆ ದೇವಗಣದವ್ರಿಗೂ ಸ್ವಲ್ಪ ಎಮೋಷನ್ಸ್ ಇರ್ತಾರೆ, ರಾಕ್ಷಸಗಳಿಗೆ ಸ್ವಲ್ಪ ಎಮೋಷನ್ಲೆಸ್, ವರ್ಕ್ ಇಂಪಾರ್ಟೆಂಟ್ ಆ ಥರ. ಈ ಮನುಷ್ಯಗಣ ಸ್ವಲ್ಪ ಎಮೋಷನ್ಸು ಸ್ವಲ್ಪ ಎಮೋಷನ್ಲೆಸ್, 50-50 ಥರ. ಇಷ್ಟೇ, ಇನ್ನೇನು ತಲೆ ಕೆಡಿಸ್ಕೊಳ್ಳೋವಂಥದ್ದಿಲ್ಲ. ನಿಮ್ಮ ಮನೆಗೆ ಯಾರು ರಾಕ್ಷಸಗಣ ಹೆಣ್ಣು ಯಾರು ಬಂತು ಅಂತಂದ್ರೆ ಯಾವನಾದ್ರು ಕಾಂಪೌಂಡರ್ ಮಾತಾಡಿದ್ರೆ ಏನಾರು ತಗೊಂಡೋಗಿ ಅವನಿಗೆ ಹಾಕಿ ತಿಳ್ಕೊಳ್ಳೋದಲ್ಲೇ ಮಾತಾಡ್ಬೇಡ. ತಿಳ್ಕೊಬೇಕು ಅಂದ್ರೆ ನಕ್ಷತ್ರ ಕಲಿ, ಆಮೇಲೆ ಬಾ ಅಂತ ಹೇಳಿ ಅಷ್ಟೇ. ಓಕೆ ಗುರುಗಳೇ, ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೇಳಿ. ಇನ್ನೊಮ್ಮೆ ಹೇಳಿ. 16/10/88. ಸಮಯ ಹೇಳಿ. 5:27 AM. 5:27 AM. ಯಾವ ಊರಲ್ಲಿ ಹುಟ್ಟಿರೋದು? ಪಾಂಡವಪುರ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಇದು ನಂದು ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಬಹುದು, ಸಕ್ಸಸ್ ಸಿಗುತ್ತಾ ಅಂತ ಕೇಳಬೇಕಿತ್ತು. ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಕೇಳಬೇಕಿದೆ. ಬಿಸ್ನೆಸ್ ಅಲ್ಲ, ಮ್ಯೂಚುವಲ್ ಫಂಡ್. ಓಕೆ, ಗುರುಜಿ ಒಟ್ಟಿಗೆ ನಮಸ್ಕಾರ. ನಮಸ್ತೆ ಗುರುಜಿ. ಸೊ ನಿಮ್ಮ ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ, 4ನೇ ಪಾದ, ಕರೆಕ್ಟಾ? ಹೌದು ಗುರುಜಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಸೆಕೆಂಡ್ ಕಸ್ಪ್ ನೋಡ್ತೀವಿ. ಸೆಕೆಂಡ್ ಕಸ್ಪಲ್ಲಿ ಏನಾದ್ರು ನೆಗೆಟಿವ್ ಇದೆಯಾ ಅಂತ ನೋಡ್ತೀವಿ. ಆ ಕಾನ್ಸೆಪ್ಟಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಜಾಬ್ ಬಿಸ್ನೆಸ್ 12 ಶೋಸ್ ಇನ್ವೆಸ್ಟ್ಮೆಂಟು, ಎಂಡಿಂಗಲ್ಲಿ 6 ಬರುತ್ತೆ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ಬಂದೇ ಬರುತ್ತೆ, ನಾಟ್ ಟು ವರಿ. ಯಾಕೆಂದರೆ ಇದು ಟೇಸ್ಟ್ ಆಫ್ ಇಟ್, ಇದು ಫ್ರೂಟ್ ಅಂದರೆ ನಿಮ್ಮದು ಪಾರ್ಕ್ ಮಾಡಿರ್ತಕ್ಕಂಥ 12 ಇದು ಇನ್ವೆಸ್ಟ್ಮೆಂಟ್ ಅಂತಲೂ ನಾವು ತೊಗೊಳ್ತೀವಿ.
ಸಿಕ್ಸ್ತ್ ಹೌಸ್ ಗಿವ್ಸ್ ಲಾಟ್ ಆಫ್ ಮನಿ, ಲಾಂಗ್ ಟರ್ಮ್ ಖಂಡಿತ ಮಾಡಿ, ಡೆಫಿನೆಟ್ಲಿ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ದಶಾಭುಕ್ತಿನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ದಶಾ ನಡೀತಾ ಇದೆ ನಿಮಗೆ ಜಾಸ್ತಿ ದುಡ್ಡು ಬರೋಕ್ಕೆ. ಸದ್ಯಕ್ಕೆ ಚಂದ್ರ ದಶಾ ಸ್ಟಾರ್ಟ್ ಆಗಿದೆ ರೀಸೆಂಟಾಗಿ. ಚಂದ್ರನಲ್ಲಿ ಏನಾದ್ರು ಕಾಂಬಿನೇಷನ್ ಇದೆಯಾ ಅಂತಂದಾಗ ಇಲ್ಲಿ 311 ಕಾಂಬಿನೇಷನ್ ಇದೆ, 110 ಇದೆ, 847 ಇದೆ. ಅಗ್ರಿಕಲ್ಚರ್ ಇನ್ನೂ ಬೆಸ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಲ್ಯಾಂಡ್ ಇನ್ವೆಸ್ಟ್ಮೆಂಟು ತುಂಬ ಒಳ್ಳೆಯದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಆಗಿರ್ತಕ್ಕಂಥ ಪೋರ್ಟ್ಫೋಲಿಯೋ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ಇದು ಡೌನ್ ಆಗುತ್ತೆ. ದಶಾ ವಿಚಾರದಲ್ಲಿ ಸ್ವಲ್ಪ ಡೌನ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಅಡ್ರೆಸ್ ಮಾಡಿಕೊಂಡ್ರೆ ಸಾಕು. ಈ ಗ್ರಹ ಯಾವ ಗ್ರಹದಿಂದ ಬಂದಿದೆ 8ನೇ ಮನೆ ಅಂತ ನೋಡಿದಾಗ ಇಲ್ಲಿ ಬಂದಿರತಕ್ಕಂಥದ್ದು ಗುರುವಿಂದ ಬಂದಿದೆ, ಗುರುವಿಂದ ಅಬ್ಸ್ಟಕಲ್ಸು. ಈಗ ನೋಡಿ, ಈ ಜಾತಕದಲ್ಲಿ ಗುರು ಪ್ರಾಬ್ಲಮ್ ಅಂತ ಹೇಳ್ತಾರೆ, 8ನೇ ಮನೆ ಇರ್ತಕ್ಕಂಥದ್ದು. ಇಲ್ಲಿ ಗುರು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಗುರು ಒಳ್ಳೆಯವನು ಅಂತ ಯಾವಾಗಲೂ ಹೇಳ್ಬಿಡ್ತಾರೆ. ಈ ಕಾಂಪೌಂಡರ್ಗಳು ಗುರುನ ಒಳ್ಳೇದು ಮಾಡೋರೆ, ಶುಕ್ರನ ಒಳ್ಳೇದು ಮಾಡೋರೆ. ಈ ಕಾಂಪೌಂಡರ್ಗಳು ಶನಿನ ಬ್ಯಾಡು, ರಾಹು ಬ್ಯಾಡು, ಕೇತು ಬ್ಯಾಡು ಅಂತ ಕೊಡ್ತಾರೆ. ಸೊ ತುಂಬ ಡಿಫಿಕಲ್ಟ್ ಕಾಂಬಿನೇಷನ್ ಕೊಡ್ತಾರೆ. ಆ ಥರ ಏನೂ ಇಲ್ಲ. ಕಡಲೆಕಾಳನ್ನು ದಾನ ಮಾಡ್ತಾ ಇದ್ರೆ ಭಾಳ ಒಳ್ಳೆಯದು. ಮುಂದಿನ ಕರೆಗೆ ಹೋಗೋಣ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದೇ ನಂಬರ್ಗೆ ಕಾಲ್ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಾವು ಕಲ್ತ್ಕೊಳ್ಬೇಕು, ಅದ್ರ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ನಾವೇ ನೋಡ್ಕೊಳ್ಬೇಕು ಅನ್ನೋವಂಥ ಕುತೂಹಲ ಅಥವಾ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ ಖಂಡಿತವಾಗಿಯೂ ನಿಮಗೆ ಅದೊಂದು ಅವಕಾಶವಿದೆ. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಜ್ಯೋತಿಷ್ಯ ಕ್ಲಾಸಸ್ ನಡೀತಾ ಇದೆ. ಇದು ಆನ್ಲೈನ್ ಕ್ಲಾಸಸ್. ಸೊ ಮನೆ ಮಂದಿಯೆಲ್ಲ ಕೂತು ಆನ್ಲೈನ್ ಕ್ಲಾಸಸ್ಸಲ್ಲಿ ಜ್ಯೋತಿಷ್ಯ ತರಗತಿಗಳನ್ನು ನೀವು ಕಲ್ತ್ಕೊಳ್ಬಹುದಾಗಿದೆ. ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬಹುದಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಹೆಸರನ್ನು ಹೇಗೆ ನೋಂದಾಯಿಸ್ಕೊಳ್ಳೋದು, ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನಿದೆ, ಸೊ ಇದ್ರ ಕುರಿತಾಗಿ ಏನಾದರೂ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗಣಕೂಟಗಳ ಬಗ್ಗೆ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಗಣಕೂಟಗಳು ಅಂದರೆ ಏನು, ಸೊ ಮದುವೆ ಸಂದರ್ಭದಲ್ಲಿ ಇದನ್ನು ನೋಡೋಕ್ಕೆ ಅಂದರೆ ಯಾಕೆ ಪ್ರಾಶಸ್ತ್ಯವನ್ನು ನೀಡ್ತೀವಿ, ಇದರ ಹಿನ್ನೆಲೆ ಏನಿತ್ತು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ ಕೇಸ್ ಆ ಗಣಕೂಟಗಳಲ್ಲಿ ನಂಬರ್ಸ್ ಏನಾದರೂ ಕಡಿಮೆ ಬಂತು ಅಂತ ಹೇಳಿದ್ರೆ ಅದು ಮ್ಯಾಚಿಂಗೇ ಅಲ್ಲ. ಸೊ ಇನ್ ಕೇಸ್ ಮದುವೆ ಆಗಿಬಿಟ್ರೆ ಅವರು ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಅನ್ನುವಂಥದ್ದು ಎಲ್ಲರ ತಲೆನಲ್ಲೂ ಇರುವಂಥ ವಿಚಾರ. ಸೊ ಆ ಒಂದು ಡೌಟ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರುಜಿಯವರು ಕ್ಲಿಯರ್ ಮಾಡಿದ್ದಾರೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಗುರುಗಳೇ, ಸೊ ಗಣಕೂಟಗಳು ಮದುವೆ ಆದರೆ ಏನು ತೊಂದರೆ ಇಲ್ವಾ ಹಾಗಿದ್ರೆ ಅಂತ ಮತ್ತೆ ವಾಪಸ್ ನಾನು ಬೇಸಿಕ್ಸ್ಗೆ ಹೋಗ್ತೀನಿ, ಹೇಳ್ತಾ ಇರ್ತೀನಿ. ಕ್ಲಿಯರಾಗಿ ಹೇಳ್ತೀನಿ, ಎಲ್ಲರಿಗೂ ಕೇಳ್ಕೊಳ್ಳಿ. ಪ್ರತಿಯೊಬ್ಬರ ಮದುವೆ ಜೀವನ ನಿಂತಿರೋದೇ ದಶಾಭುಕ್ತಿ ಮೇಲೆ, ಗಣಕೂಟದ ಮೇಲಲ್ಲ. ಯಾವ ನುರಿತ ಜ್ಯೋತಿಷ್ಯ, ನುರಿತ ಪಂಡಿತ ಫ್ಯೂಚರ್ ಬಗ್ಗೆ ಹೇಳಬೇಕು ಅಂತಂದರೆ ಗಣಕೂಟ ಅಂತಕ್ಕಂಥದ್ದು ಸ್ಟ್ಯಾಟಿಕ್ ಅಂತ ಕರಿತೀವಿ. ಅಂದರೆ ಅದು ಫಿಕ್ಸ್. ಅದು ಡೈನಮಿಕ್ ಪ್ರಿನ್ಸಿಪಲ್ಸಲ್ಲಿ ಹೋಗಬೇಕು. ಇಂಟೆಲಿಜೆನ್ಸ್ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಾವು ಪ್ಲಾನೆಟರಿ ಇಂಟೆಲಿಜೆನ್ಸ್ ಬಂದಾಗ ಹುಟ್ಟಿದಾಗ ಕುಂಡಲಿ ಸೇಮ್ ಇರುತ್ತೆ, ಏನು ಚೇಂಜ್ ಆಗಲ್ಲ. ನೀವು ಹುಟ್ಟಿದ ತಕ್ಷಣ ಒಂದು ಕುಂಡಲಿ ಜಾತಕ ಬರೆದ್ರೆ ಅಲ್ಲಿ ಏನೇನು ಗ್ರಹಗಳಿದೆಯೋ ಅಲ್ಲೇ ಇರ್ತವೆ, ಯಾವುದೂ ಬದಲಾಗಲ್ಲ. ಬಟ್ ಕಾಲ ಹೋಗ್ತಾ 30 ವರ್ಷ ಆದರೂ ಅದೇ ಜಾತಕ ಅದೇ ಕುಂಡಲಿ ಇರುತ್ತೆ. ಹಾಗೆ 50 ವರ್ಷ ಆದರೂ ಕೂಡ ಅದೇ ಕುಂಡಲಿ ಅದೇ ಜಾತಕ, ಬೇರೆ ಏನೂ ಚೇಂಜ್ ಇಲ್ಲ. ಮತ್ತು ಏನು ಚೇಂಜ್ ಆಯಿತು ಸರ್ ಅಂತ ನೀವು ಕೇಳಬೇಕು. ಏನು ಚೇಂಜ್ ಆಯಿತು ಅಂದರೆ 9 ಗ್ರಹಗಳ ಆಪರೇಷನ್ಸ್ ಒಬ್ರೊಬ್ಬರಾಗಿ ಬರ್ತಾರೆ. ಆಲ್ ದಿ 9 ಪ್ಲಾನೆಟ್ಸ್. ಹುಟ್ಟಿದಾಗ ಒಬ್ಬ ಬಂದ, ಹುಟ್ಟಿದ ಒಂದು ಸ್ವಲ್ಪ ವರ್ಷ ಆದಮೇಲೆ ಎಜುಕೇಷನ್ ಟೈಮಲ್ಲಿ ಒಬ್ಬ ಬಂದ, ಮದುವೆ ಮಕ್ಕಳು ಮನೆ ಕಟ್ಟೋ ಟೈಮಲ್ಲಿ ಒಬ್ಬ ಬಂದ, ಹಾಗೆ ಇನ್ನೇನು 50 ಇಯರ್ಸ್ ಆದಾಗ ಒಬ್ಬ ಬಂದ, ಹಾಗೆ 70 ವರ್ಷದಲ್ಲಿ ಒಬ್ಬ ಬಂದ. ಈ ರೀತಿ ಒಬ್ಬರೊಬ್ಬರು ಬಂದು ಅವ್ರವ್ರ ಫಲ ಕೊಟ್ಟು ಹೋಗ್ತಾರೆ. ಆ ಕೊಡ್ತಕ್ಕಂಥ ಫಲ ಕೆಟ್ಟದ್ದ ಒಳ್ಳೇದಾ ಅಂತ ನೋಡ್ಕೊಳ್ಳೋದು ಜ್ಯೋತಿಷ್ಯ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ 3/4 ಜನ ಜ್ಯೋತಿಷ್ಯ ಹತ್ರ ಹೋಗೋದು ನಿಲ್ಲಿಸ್ಬಿಡ್ತಾರೆ. ಯಾಕೆಂದ್ರೆ ಹಣೆ ಬರಹ ಅವಾಗವಾಗ ಅಪ್ ಆಗುತ್ತೆ, ಡೌನ್ ಆಗುತ್ತೆ. ಹಣೆ ಬರಹ ಅವಾಗವಾಗ ಅಪ್ ಆಗುತ್ತೆ, ಡೌನ್ ಆಗುತ್ತೆ. ಈ ವಿಳೆದೆಲೆ ಶಾಸ್ತ್ರ, ಕವಡೆ ಶಾಸ್ತ್ರ ಅವೆಲ್ಲ ತಾತ್ಕಾಲಿಕ ಚಿಕ್ಕ ವಿಚಾರಕ್ಕೆ, ದೊಡ್ಡ ವಿಚಾರಕ್ಕೆ ಹೋಗ್ಬಿಡ್ತಾರೆ. ತಗೋಣ, ಕಾಲ್ ತಗೋಣ. ಗುರುಗಳೇ, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಮೇಡಮ್ ಎಕ್ಸಾಕ್ಟ್ ಗೊತ್ತಿಲ್ಲ. ಹಾಗಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹಾಗಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. ಮೇಡಮ್ 144. 144. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು ಸರ್? ಮೇಡಮ್ ಅದೇ ನಾನು ಇವಾಗ ಕೆಲಸ ಮಾಡ್ತಿದ್ದೀನಿ, ಆದ್ರೆ ಯಾವುದೇ ತರದ ದುಡ್ಡು ಉಳಿತಾನೆ ಇಲ್ಲ ಮೇಡಮ್. ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ಇದಕ್ಕೇನು ಪರಿಹಾರ ಗುರುಗಳೇ? ನಮಸ್ಕಾರ. ನಮಸ್ಕಾರ ಸರ್.
ದುಡ್ಡು ಉಳಿದೇ ಇರೋಕ್ಕೆ ಜ್ಯೋತಿಷ್ಯ ನೋಡೋಣ, ಇಲ್ಲಿ ಜಾತಕ ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಡೈರಿ ಯೂಸ್ ಮಾಡಿ ಸರ್ ಲೈಫಲ್ಲಿ. ಸರ್ ಡೈರಿ ಯೂಸ್ ಮಾಡಿ. ಡೈರಿ, ಆ ಡೈರಿಲಿ ಬರೀರಿ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಯಿತು ಅಂತ. ಒಂದು ತಿಂಗಳಾದಮೇಲೆ ಯಾವ್ದು ಎಕ್ಸ್ಪೆನ್ಸಸ್ ಬೇಕಾಗಿರಲಿಲ್ಲ ಅಂತ ಮಾಡಿ ಅರ್ಧಕ್ಕರ್ಧ ಕಟ್ಟಾಗುತ್ತೆ. ಇದು ನಂಗೆ ಬೇಕಾಗಿರಲಿಲ್ಲ ಎಕ್ಸ್ಪೆನ್ಸಸ್ ಅಂತ 100% ಆಗುತ್ತೆ. ಮ್ಯಾಕ್ಸಿಮಮ್ ಎಕ್ಸ್ಪೆನ್ಸಸ್ಸು ನಮ್ಮ ಮನಸ್ಸಿಂದ ಆಗೋದು. ಎಕ್ಸ್ಪೆನ್ಸಸ್ ಆಗೋದೇ ನಮ್ಮ ಮನಸ್ಸಿಂದ. ನಮ್ಮ ಹತ್ರ ಮನೇಲಿ 50 ಶರ್ಟ್ ಇದ್ದರೂ ಕೂಡ ಯಾವುದೋ ನೋಡಿದಾಗ ಆಹಾ ಅಂದ್ಬಿಡ್ತೀವಿ. 50 ಶರ್ಟ್ ಕರೆಕ್ಟಾಗಿ ಯೂಸೇ ಮಾಡಿರಲ್ಲ. ಸೊ ಈ ಸೆಲೆಬ್ರಿಟಿಗಳು ಏನಾಗುತ್ತೆ, ಅವ್ರಿಗೆ ಬೇಕಾದಷ್ಟು ದುಡ್ಡು ಬಂದಿರುತ್ತೆ. ಶಾಪಿಂಗ್ ಹೋದಾಗ ಒಂದು 50 ತೊಗೊಂಬಂದ್ಬಿಡ್ತಾರೆ. 50 ತೊಗೊಂಬಂದಾಗ ಅದರಲ್ಲಿ 30 ಯೂಸ್ ಮಾಡ್ತಾರೆ, 20 ಹಂಗೆ ಬಿದ್ದಿರುತ್ತೆ. ನಾನು ನೋಡಿದ್ದೀನಿ ಸೆಲೆಬ್ರಿಟಿಗಳು. ಯಾಕೆಂದರೆ ಫಿನಾನ್ಸ್ ಎಷ್ಟೊಂದು ಇರ್ತಕ್ಕಂಥ ಒಂದು ದುಡ್ಡಲ್ಲಿ ಅದು ತಲೆ ಕೆಡಿಸ್ಕೊಳ್ಳಲ್ಲ. ಚಿಕ್ಕ ದುಡ್ಡು ಬಂದಾಗ ಏನು ಮಾಡೋದು, ಆಸೆ ಇದ್ದೇ ಇರುತ್ತೆ. ಆಸೆ ಸೆಲೆಬ್ರಿಟಿಗೆ ಮಾತ್ರ, ನನಗೆ ನಿಮಗೆ ಇಲ್ವಾ? ಎಲ್ಲರಿಗೂ ಆಸೆ ಇದೆ, ನೋಡಿದಾಗ ಏನಾದ್ರು ತೊಗೊಳ್ಬೇಕು ಅಂತಿರುತ್ತೆ. ಒಂದು ಪಾಯಿಂಟ್ ಆಯಿತು. ಎರಡನೇ ಪಾಯಿಂಟು ಸಾಲ. ಅವಶ್ಯಕತೆಗೆ ಮೀರಿ ನಾವು ಸಾಲ ಮಾಡಿಬಿಡ್ತೀವಿ. ಎಸ್ಪೆಷಲಿ ನಾವು ಏನಾದ್ರು ಬೈಕ್ ತೊಗೊಂಡಾಗ, ಅದು ತೊಗೊಂಡಾಗ, ಇನ್ನೊಂದು ಮನೆ ಕಟ್ಟಿದಾಗ. ಈ ಏನಾದ್ರು ಶೋಕಿಗೆ ಮತ್ತು ಈ ಮನೆ ಕಟ್ಟಿದಾಗ ಮೋಸ್ಟ್ ಡೇಂಜರಸ್ ಇವೆರಡು. ನಾವು ಬಜೆಟ್ ಅಂದ್ಕೊಂಡಿರ್ತೀವಿ 30 ಲಕ್ಷದಲ್ಲಿ ಮನೆ ಕಟ್ತೀವಿ ಅಂತ, 40 ಲಕ್ಷ ಕೊಟ್ಟೋಗಿರುತ್ತೆ, 10 ಲಕ್ಷ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸಿಕ್ಕಾಪಟ್ಟೆ ಟಫು. ಆದರೂ ಕೂಡ ಇಲ್ಲಿ ಇರ್ತಕ್ಕಂಥ ಜಾಬಲ್ಲಿ ನಾವು ರೆಮಿಡೀಸ್ ನಾನು ಹುಡುಕ್ಬೋದು. ಇರ್ತಕ್ಕಂಥ ರೆಮಿಡೀಸು ಪ್ಲಾನೆಟರಿ ಪೊಸಿಷನ್ಸ್ ತೋರಿಸುತ್ತೆ ಅವ್ರಿಗೆ ಖರ್ಚು ಅಂತ. ಇಲ್ಲಿ ನೋಡಿ 8ನೇ ಮನೆ ಯಾವಾಗಲೂ ಕೂಡ ಅಬ್ಸ್ಟಕಲ್ಸ್ ಕೊಡುತ್ತೆ, ರಾಂಗ್ ಖರ್ಚನ್ನು ತೋರಿಸುತ್ತೆ. ರಾಂಗ್ ಖರ್ಚು, ಈ ರಾಂಗ್ ಖರ್ಚು ಬರ್ತಕ್ಕಂಥ ಒಂದು ಗ್ರಹ ಮಂಗಳದಿಂದ ಬರ್ತಾ ಇದೆ. ಗ್ರಹ ರಾಹುಲಿಂದ ಬಂತೋ ಮಂಗಳಿಂದ ಬಂತೋ ಗೊತ್ತಿಲ್ಲ. 8th ಹೌಸ್ ತೋರಿಸ್ತಾ ಇರೋದು ಬ್ಯಾಡ್ ಇದ್ದ. ತೊಗರಿ ಬೇಳೆನ ದಾನ ಮಾಡಬೇಕು ಮಂಗಳಿಗೆ. ಸೊ ಇಲ್ಲಿ ಮನೆಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಬಂದಿರತಕ್ಕಂಥದ್ದಲ್ಲ. ಇದಕ್ಕೆ ಬೆಸ್ಟ್ ಏನು ಅಂತಂದರೆ, ಒಂದು ಲ್ಯಾಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲೋನ್ ಮುಖಾಂತರ ಹೋಗ್ತಾ ಇದ್ದರೆ ಇವ್ರಿಗೆ ಲಾಂಗ್ ಟರ್ಮಲ್ಲಿ ಲ್ಯಾಂಡ್ ಪ್ರಾಪ್ತಿಯಾಗುತ್ತೆ. ಅದು ಬಿಟ್ಟರೆ ಈ ಕಾಂಬಿನೇಷನ್ ತೊಗೊಂಬಿಟ್ರೆ ಅವ್ರಿಗೆ ಪೋಲಾಗುತ್ತೆ. ಸುಮ್ಮನೆ ಯಾರಿಗೋ ಕೊಟ್ವಿ ಮಾಡಿದ್ವಿ ಅಂತ. 8ನೇ ಮನೆ ತೊಗರಿಬೇಳೆ ದಾನ ಮಾಡಿ ಸಕ್ಸಸ್ ಆಗೇ ಆಗುತ್ತೆ, ತೊಂದರೆ ಇಲ್ಲ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ.